ವಿಜಯಪುರ ಪಟ್ಟಣದ ಪ್ರಗತಿ ಕಾಲೇಜಿನ ಆವರಣದಲ್ಲಿ ದೇವನಹಳ್ಳಿ ಪ್ರಾದೇಶಿಕ ಸಾರಿಗೆ ಇಲಾಖೆಯ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಾದೇಶಿಕ ಸಾರಿಗೆ ಇಲಾಖೆಯ ಇನ್ಸ್ಪೆಕ್ಟರ್ ಡಿ.ಬಿ. ನಾಗರಾಜ್ ಅವರು ಪಿಯುಸಿ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದ ಮಹತ್ವದ ಕುರಿತು ತಿಳಿಸಿಕೊಟ್ಟರು. ಅಪಘಾತ ಮುಕ್ತ ರಾಜ್ಯವನ್ನಾಗಿ ಮಾಡಲು ನಾವೆಲ್ಲರೂ ಬದ್ಧರಾಗಬೇಕು. ಅದರಲ್ಲೂ ಪ್ರಮುಖವಾಗಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. 18 ವರ್ಷದೊಳಗಿನ ಯಾರು ದ್ವಿಚಕ್ರ ವಾಹನವಾಗಲಿ 4 ಚಕ್ರದ ವಾಹನವನ್ನಾಗಲಿ ಚಾಲನೆ ಮಾಡಬಾರದು. ನಿಮಗೆ ಲೈಸೆನ್ಸ್ ನೀಡಲಾಗುವುದಿಲ್ಲ. ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡುವುದು ಅಪರಾಧವಾಗುತ್ತದೆ. 18 ವರ್ಷದೊಳಗಿನವರು ವಾಹನಗಳು ಚಾಲನೆ ಮಾಡುವುದು ಕಂಡುಬಂದರೆ ಅಂತಹ ವಿದ್ಯಾರ್ಥಿಗಳ ಪೋಷಕರ ಮೇಲೆ ಕೇಸು ದಾಖಲು ಮಾಡಿ ವಾಹನಗಳ ನೋಂದಣಿ ಕಾರ್ಡುಗಳನ್ನು ರದ್ದುಗೊಳಿಸಿ 25,000ವರೆಗೂ ದಂಡ ವಿಧಿಸಲಾಗುತ್ತದೆ. ತಂದೆ ತಾಯಿಗಳು ನಿಮ್ಮ ಬಗ್ಗೆ ಸಾಕಷ್ಟು ಕನಸುಗಳು ಇಟ್ಟುಕೊಂಡಿರುತ್ತಾರೆ. ಇದುವರೆಗೂ ನಡೆದಿರುವ ಬಹುತೇಕ ಅಪಘಾತಗಳಲ್ಲಿ ಮೃತಪಟ್ಟಿರುವವರು ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದ್ದರಿಂದ ಯುವಜನರು ಇತರರಿಗೆ ಮಾದರಿಯಾಗಬೇಕು. ಸಾರ್ವಜನಿಕ ಸಾರಿಗೆಯನ್ನು ಬಳಕೆ ಮಾಡಿಕೊಳ್ಳಬೇಕು. ಇದರಿಂದ ಅಪಘಾತಗಳು ತಪ್ಪಿಸುವುದರ ಜೊತೆಗೆ ವಾಯು ಮಾಲಿನ್ಯವನ್ನು ತಪ್ಪಿಸಲು ಸಹಕಾರಿಯಾಗುತ್ತದೆ ಎಂದರು. ಪ್ರಾದೇಶಿಕ ಸಾರಿಗೆ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ರವಿಚಂದ್ರ ಮಾತನಾಡಿ, ರಾಜ್ಯದಲ್ಲಿ ಇದುವರೆಗೂ 10,997 ರಸ್ತೆ ಅಪಘಾತಗಳು ಸಂಭವಿಸಿದ್ದು, ಇದರಲ್ಲಿ 2,976 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. 13,412 ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಘಾತಗಳಲ್ಲಿ ಮರಣ ಹೊಂದಿರುವವರ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಇಂತಹ ಅಪಘಾತಗಳನ್ನು ತಪ್ಪಿಸುವುದು ನಿಮ್ಮೆಲ್ಲರ ಹೊಣೆಯಾಗಿದೆ. ಪ್ರತಿಯೊಬ್ಬರೂ ರಸ್ತೆ ನಿಯಮಗಳನ್ನು ಪಾಲಿಸಬೇಕು. 18 ವರ್ಷ ಮೇಲ್ಪಟ್ಟವರು ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದರು. ಇನ್ಸ್ಪೆಕ್ಟರ್ ಮಂಜುನಾಥ್ ಮಾತನಾಡಿ, ಶಾಲಾ ವಾಹನಗಳನ್ನು ಚಾಲನೆ ಮಾಡುವಂತಹ ಚಾಲಕರು ಕಡ್ಡಾಯವಾಗಿ ಸಮವಸ್ತ್ರದಲ್ಲಿರಬೇಕು. ವಾಹನಗಳು ಸುಸ್ಥಿತಿಯಲ್ಲಿವೆಯೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಬೇಕು. ಅತಿಯಾದ ವೇಗ ಅಪಾಯವನ್ನು ತರುವುದರಿಂದ ನೀವು ಜಾಗೃತರಾಗಿಬೇಕು. ಚಾಲಕರು ಸೀಟ್ ಬೆಲ್ಟ್ ಧರಿಸಿರಬೇಕು. ಶಾಲೆಯ ಆಡಳಿತ ಮಂಡಳಿಯವರು ಚಾಲಕರ ಸಂಪೂರ್ಣ ವಿವರವನ್ನು ವಾಹನದಲ್ಲಿ ಪ್ರದರ್ಶಿಸಬೇಕು ಎಂದರು. ಸಾರಿಗೆ ಇಲಾಖೆಯ ದಂಡಪಾಣಿ ಕಾಲೇಜಿನ ಪ್ರಾಂಶುಪಾಲ ಸುರೇಶ್, ಐಟಿಐ ಕಾಲೇಜಿನ ಪ್ರಾಂಶುಪಾಲ ಹರೀಶ್, ಬಾಲಕಿಯರ ಕಾಲೇಜಿನ ಪ್ರಾಂಶುಪಾಲ ಮಧು, ಪ್ರಗತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವಿ. ಬಸವರಾಜ್, ಪ್ರಕಾಶ್, ಮಂಜುನಾಥ್ ಹಾಗೂ ಉಪನ್ಯಾಸಕರು ಹಾಜರಿದ್ದರು. ಎಂ. ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ. ನಮ್ಮ ಮನಸ್ಸಿನ ಸ್ಥಿತಿಯೂ ಕೂಡ ಮುಖ್ಯವಾಗುತ್ತೆ. ಮನಸ್ಸಿನ ಸ್ಥಿತಿ ಕೂಡ ಮುಖ್ಯವಾಗುತ್ತೆ. ನಮ್ಮ ಮನಸ್ಸು ಯಾವ ರೀತಿಯಾಗಿ ಚಾಲನೆ ಮಾಡಬೇಕಾದ್ರೆ ಅದರ ಗಮನ ಇದ್ದಾಗ ಮಾತ್ರ ಆಕ್ಸಿಡೆಂಟ್ಸ್ ಆಗಲಿದಂಗೆ ಚಾಲನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನಸ್ಸಿನ ಸ್ಥಿತಿ ಒಂದು ಕ್ಷಣ ಆಕ್ಸಿಡೆಂಟ್ ಆಗೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಒಂದು ಕ್ಷಣ, ಸೆಕೆಂಡ್ಸ್ ಅಷ್ಟು ಸಮಯ ಸಾಕು ಆಕ್ಸಿಡೆಂಟ್ ಆಗೋದಕ್ಕೆ. ಒಂದು ಕ್ಷಣ ನಾವು ಮೈ ಮರೆತು ಕೂಡ ಮಾಡಬಾರ್ದು ಯಾವುದೇ ಕಾರಣಕ್ಕೆ. ಈಗ ಒಂದು ಫೋಟೋ ನೋಡಿದೆ, ನಮ್ಮ ಇತರ ತೋರಿಸಿದ್ರು. ಒಂದು ಬಸ್ಸು ಕರೆಂಟ್ ಕಂಬ ಪಕ್ಕದಲ್ಲೇ, ಅದು ಸ್ಕೂಲ್ ಬಸ್ಸೇ, ಇಲ್ಲದೆ ವಿಜಯಪುರ ಸ್ಕೂಲ್ ಬಸ್ಸು. ಜಸ್ಟ್ ಇನ್ನೇನು ಟಚ್ ಆಗ್ಬೇಕು ಕರೆಂಟ್ ಕಂಬಕ್ಕೆ. ಟಚ್ ಆದ್ರೆ ಅದರಲ್ಲಿರೋ ಎಷ್ಟು ಜನ ಮಕ್ಕಳು ಅನಾಹುತ ಆಗ್ತಿತ್ತು. ಅದಕ್ಕೆ ನೀವು ತುಂಬಾ ಈಗಿನ ಕಾಲದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತಿತ್ತು ಅಂದ್ರೆ, ರೋಗ ಬಂದು ಸಾಯೋದಿಲ್ಲ ಯಾರು ಜಾಸ್ತಿ, ಆಕ್ಸಿಡೆಂಟ್ ಆಗಿ ಜಾಸ್ತಿ ಸಾಯ್ತಾರೆ. ಆ ತರ ಪರಿಸ್ಥಿತಿ ಬಂದಿದೆ. ರೋಡಲ್ಲಿ ನಾವು ಮಕ್ಕಳು ಲೈಸೆನ್ಸ್ ಇಲ್ಲದೆ ಓಡಿಸಬಾರ್ದು. 18 ವರ್ಷ ಮೇಲ್ಪಟ್ಟು ಲೈಸೆನ್ಸ್ ತಗೊಂಡು ಗಾಡಿಗಳನ್ನ ಓಡಿಸ್ಬೇಕು. ಲೈಸೆನ್ಸ್ ಇಲ್ಲದೆ ಓಡಿಸಿದ್ರೆ, ಅಪ್ರಾಪ್ತ ವಯಸ್ಸಲ್ಲಿ ಗಾಡಿ ಓಡಿಸಿದ್ರೆ 25,000 ಮೇಲೆ ದಂಡ, 3 ವರ್ಷ ಜೈಲು. ಯಾರಿಗೆ? ನಿಮ್ಗಲ್ಲ, ನಿಮ್ಮ ಅಪ್ಪ ಅಮ್ಮವ್ರಿಗೆ. ಕಳಿಸ್ತೀರಾ?